ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. 144 ವರ್ಷಗಳ ಬಳಿಕ ನಡೀತಾ ಇರುವ ಈ ಮಹಾಕುಂಭ ಮೇಳ ಇಡೀ ವಿಶ್ವದ ಆಕರ್ಷಣೆಯ ಕೇಂದ್ರ ಬಿಂದು ಮಾತ್ರವಲ್ಲ, ಇದೊಂದು ಇಡೀ ಭಾರತದ ಹೆಮ್ಮೆಯ ಪ್ರತೀಕ. ಕೇವಲ ಸಾಮಾನ್ಯರಾದ ನಾವೇ ನಮ್ಮ ಹೆಮ್ಮೆಯ ಪ್ರತಿಬಿಂಬ ಅಂತ ನಂಬಿರುವ ಮಹಾಕುಂಭ ಮೇಳವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ತಾಮುಂದು ನಾಮುಂದು ಅಂತ ಜಿದ್ದಿಗೆ ಬಿದ್ದಿದ್ದೇವೆ. ಅಲ್ಲದೆ ನಮ್ಮ ಸಂಸ್ಕೃತಿಯೇ ಶ್ರೇಷ್ಠ, ನಮ್ಮ ಭಾರತವೇ ಶ್ರೇಷ್ಠ ಎಂಬ ಪರಮೋತ್ಥಾನ ಸ್ಥಿತಿಯತ್ತ ದೃಷ್ಟಿ ಹಾಯಿಸ್ತಾ ಇದ್ದೇವೆ. ಅದರಲ್ಲೂ ನಮ್ಮ ಸಂಸ್ಕೃತಿಗೆ ನಾಗಾ ಸಾಧುಗಳು, ಅಘೋರಿಗಳು, ಸಾಧು ಸಂತರು, ಮಹಾಪುರುಷರು, ದೇವಾನು ದೇವತೆಗಳ ಕೊಡುಗೆ ನಿಜಕ್ಕೂ ಅಪಾರವಾದದ್ದು. ಅದರಲ್ಲೂ ಈ ಭೂಮಿಯನ್ನ ಉದ್ಧಾರ ಮಾಡುವುದಕ್ಕೆ ವಿಷ್ಣುವಿನ ಅವತಾರವೆಂದು ನಂಬಲಾದ ಜಮದಗ್ನಿಯ ಸುಪುತ್ರ ಪರಶುರಾಮರೇ 17ನೇ ಬಾರಿ ಭೂಲೋಕ ಪ್ರದಕ್ಷಿಣೆ ಮಾಡಿ ಅಧರ್ಮವನ್ನ ಸರಿದೂಗಿಸಿದ್ರು ಎನ್ನುವ ಪುರಾಣ ಕಥೆಗಳಿದೆಯಲ್ಲ, ಅದು ಇಂದಿಗೂ ಕೂಡ ಜನಜನಿತವಾಗಿದೆ. ಇಂದಿಗೂ ಪರಶುರಾಮರೇ ಗುರು ಪರಂಪರೆಯಲ್ಲಿ ಅಗ್ರಸ್ಥಾನವನ್ನ ಅಲಂಕರಿಸುವ ಪರಮಾತ್ಮನ ಅಂಶವೆಂದು ನಂಬಿದ್ದೇವೆ. ಹೀಗೆ ಚಿರಂಜೀವಿಗಳ ಪೈಕಿಯಲ್ಲಿ ಇದೇ ಪರಶುರಾಮನು ಕೂಡ ಇಂದಿಗೂ ಚಿರಂಜೀವಿ ಸ್ಥಾನವನ್ನ ಪಡೆದುಕೊಂಡು ಈ ಭೂಮಿಯ ಮೇಲೆ ವಾಸವಾಗಿದ್ದಾನೆ ಅಂತ ಹೇಳಲಾಗತ್ತೆ. ಆದ್ರೆ ಕುಂಭಮೇಳದಲ್ಲಿ ಈ ಚಿರಂಜೀವಿಗಳು ಬಂದು ಗಂಗಾ ಸ್ನಾನವನ್ನ ಮಾಡಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾಗಿದೆ. ಇದಕ್ಕೆ ಪೂರಕ ಎನ್ನುವಂತೆ ಮಹಾಪುರುಷ ಪರಶುರಾಮನಂತೆ ಹೋಲುವಂತಹ ಒಬ್ಬ ರಷ್ಯನ್ ಬಾಬಾ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದ್ದಾರೆ. ಓಹೋ, ಪರಶುರಾಮನಂತೆ ಕಾಣ್ತಿದ್ದಾನೆ, ಪರಶುರಾಮನ ಅವತಾರ ಅಂತಲೇ ವರ್ಣಿಸಿ ವಿಡಿಯೋಗಳನ್ನ ಶೇರ್ ಮಾಡ್ತಿದ್ದಾರೆ. ಹಾಗಾದ್ರೆ ರಷ್ಯನ್ ಬಾಬಾ ಯಾರು? ನಿಜಕ್ಕೂ ಪರಶುರಾಮನ ಅವತಾರವ? ಯಾಕಂತಂದ್ರೆ ಇಂತಹ ಪರಶುರಾಮನ ಅವತಾರವೆತ್ತಿದ್ದಂತಹ ಈ ರಷ್ಯನ್ ಬಾಬಾ ಬರೀ ಒಂದೇ ಒಂದು ದಿನ ಬಂದು ಮತ್ತೆಲ್ಲಿ ಹೋದ ಅಂತ ಇದುವರೆಗೂ ಗೊತ್ತಾಗಿಲ್ಲ. ಕಾರಣ, ಎಲ್ಲ ಸಿಸಿಟಿವಿ ಫೂಟೇಜ್ಗಳನ್ನ ಚೆಕ್ ಮಾಡಿ ನೋಡಿದಾಗ ಈ ರಷ್ಯನ್ ಬಾಬಾ ಬಂದು ಗಂಗಾ ಸ್ನಾನ ಮಾಡಿದ್ದು ಅಷ್ಟೇ ಕೆಲವೊಂದಿಷ್ಟು ಜನರಿಗೆ ಕಾಣಿಸಿದ್ರೆ ಮತ್ತೆ ಎಲ್ಲಿ ಹೋದ್ರು ಅನ್ನೋದು ಗೊತ್ತಾಗಿಲ್ಲ. ಹಾಗಾದ್ರೆ ಈ ರಷ್ಯನ್ ಬಾಬಾ ಯಾರು? ಇವರ ಹಿನ್ನೆಲೆ ಏನು? ಜಮದಗ್ನಿ ಸುತ ರೇಣುಕಾ ತಾಯಿಯ ಮಗ ಪರಶುರಾಮ ತುಳುನಾಡಿಗೆ ಹೋಗಿ ನೆಲೆಸಿದ್ದಾದ್ರೂ ಯಾಕೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತೀವಿ. ನೀವೇನಾದ್ರೂ ಶಿವನ ಭಕ್ತರಾಗಿದ್ರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋವನ್ನ ತುಳುನಾಡು ಜನರು ಏನಾದ್ರೂ ನೋಡ್ತಾ ಇದ್ರೆ ಪರಶುರಾಮನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಉತ್ತರ ಕರ್ನಾಟಕದವರು ಏನಾದ್ರೂ ನೋಡ್ತಾ ಇದ್ರೆ ಯಲ್ಲಮ್ಮನ ಮಗ ಪರಶುರಾಮನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಭಾರತ ಸಹಸ್ರ ವರ್ಷಗಳಿಂದ ಈ ದೇಶವನ್ನ ಕಾಯ್ದುಕೊಂಡು ಬಂದಿದ್ದು ಇಲ್ಲಿನ ತಪೋಬಲ. ಇದೊಂದು ಅಪ್ಪಟ ಆಧ್ಯಾತ್ಮವನ್ನೇ ಉಸಿರಾಡುವ ಭೂಮಿ. ನಂಬಿಕೆ, ಪರಂಪರೆ, ಜ್ಞಾನ, ಯೋಗ, ತಪಸ್ಸು ಇದರ ಬುನಾದಿ. ಎಂದಿಗೂ ಯಾರ ಮೇಲೂ ದಂಡೆತ್ತಿ ಹೋಗದೇ ಇರುವಂತಹ ಏಕೈಕ ಸಮುದಾಯ ಅಂತಂದ್ರೆ ಅದು ಈ ದೇಶದ ಸಮುದಾಯ. ಇದು ಎಂದಿಗೂ ಧರ್ಮ ಪ್ರಸಾರಕ್ಕೆ ನಿಂತಿಲ್ಲ. ಕುತ್ತಿಗೆ ಮೇಲೆ ಕುತ್ತಿಗೆ ಇಟ್ಟು ಇಲ್ಲವೇ ಅದ್ಯಾವುದೋ ಆಮಿಷಗಳನ್ನ ಒಡ್ಡಿ ಧರ್ಮ ಪ್ರಚಾರ ಮಾಡ್ತೀವಿ ಅಂತ ಇನ್ಯಾವುದೋ ಆಮಿಷಗಳನ್ನ ಒಡ್ಡಿಯೋ ನನ್ನ ಧರ್ಮವನ್ನ ಒಪ್ಪು, ನನ್ನ ಧರ್ಮವೇ ಶ್ರೇಷ್ಠ ಎಂಬ ಹುಚ್ಚಾಟಗಳಿಗೆ ಹೋಗಿಲ್ಲ. ಆದರೂ ಕೂಡ ಈ ನೆಲದ ಪರಂಪರೆ ಸಂಸ್ಕೃತಿಗೆ ಮನಸೋತು ಸಾವಿರಾರು ಜನರು ಬರ್ತಾರೆ, ಹಿಮಾಲಯವನ್ನ ಸೇರ್ತಾರೆ. ಮುಕ್ತಿ, ಜ್ಞಾನ, ಅಲೌಕಿಕ ಜಗತ್ತನ್ನ ಕಂಡುಕೊಳ್ಳೋದಕ್ಕೆ ಬರ್ತಾರೆ ವಿದೇಶಿಗರು. ಅದರಲ್ಲೂ ಕುಂಭಮೇಳ ಅಂತ ಬಂದಾಗಲಂತೂ ಜಗತ್ತಿನ ನಾನಾ ಭಾಗಗಳಿಂದ ಪುಣ್ಯ ಸ್ನಾನಕ್ಕೆ ಆಗಮಿಸ್ತಾರೆ. ಭಾರತವನ್ನ ನೀವ್ಯಾಕೆ ಪ್ರೀತಿಸ್ತೀರಿ ಅಂತ ಕೇಳಿದಾಗ ಬಗೆಬಗೆಯ ಕಾರಣಗಳನ್ನ ನೀಡ್ತಾರೆ. ಈಗ ಇಂತಹದ್ದೇ ಒಬ್ಬ ವ್ಯಕ್ತಿ ಕುಂಭಮೇಳಕ್ಕೆ ಆಗಮಿಸಿದ್ದಾನೆ. ಅವನು ಮೂಲತಃ ರಷ್ಯಾದವನು. ಸರಳವಾದ ಕೇಸರಿ ಬಣ್ಣದಲ್ಲಿ ಕಂಗೊಳಿಸುವ ಉದ್ದನೆಯ ಗಡ್ಡ, ಹಿಂದೆ ಜೋತು ಬಿದ್ದ ಬೆಟ್ಟದಷ್ಟು ಕೂದಲು, ರಟ್ಟೆ ಮತ್ತು ಮುಂಗೈ ಬಳಿ ರುದ್ರಾಕ್ಷಿಸರ. ನೋಡಿದವರು ಯಾವುದೋ ತಪಸ್ವಿ ಹಿಮಾಲಯದಿಂದ ಇಳಿದು ಮಹಾ ತೇಜಸ್ಸನ್ನ ಮುಖದಲ್ಲಿ ಹೊತ್ತು ಬಂದಿದ್ದಾರೆ ಅಂತ ಅನಿಸ್ಬೇಕು. ಅಂತಹ ನಿಲುವು. ಸದ್ಯ ಈ ವ್ಯಕ್ತಿಯ ಫೋಟೋ ಹಾಗೂ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದಾವೆ. ಇವನನ್ನ ಆಧುನಿಕ ಜಗದ ಪರಶುರಾಮ ಅಂತಲೇ ಕರೆಯಲಾಗ್ತಿದೆ. ಕಾರಣ ಇವರ ಎತ್ತರ. ಹೌದು, ಮಹಾಕುಂಭಮೇಳದಲ್ಲಿ ಕಾಣಿಸಿಕೊಂಡಿರುವ ಪ್ರೇಮ್ಗಿರಿ ಮಹಾರಾಜ ಎಂಬ ಸಾಧು ಬರೋಬ್ಬರಿ 7 ಅಡಿ ಎತ್ತರವಾಗಿದ್ದಾರೆ. ಹೀಗಾಗಿಯೇ ಇವರನ್ನ ಆಧುನಿಕ ಯುಗದ ಪರಶುರಾಮ ಅಂತ ಕರೆಯಲಾಗ್ತಿದೆ. ಇವರನ್ನ ಪ್ರೀತಿಯಿಂದ ಮಸ್ಕ್ಯುಲರ್ ಬಾಬಾ ಅಂತಲೂ ಕೂಡ ಕರೆಯಲಾಗ್ತಿದೆ. ಕಾರಣ ಇವರ ಎತ್ತರ ಹಾಗೂ ಕುಸ್ತಿ ಪಟುವಿನಂತೆ ಮೈಕಟ್ಟು. ಮೂಲತಃ ರಷ್ಯಾದವರಾಗಿರುವಂತಹ ಪ್ರೇಮ್ಗಿರಿ ಮಹಾರಾಜ್ ಸುಮಾರು 30 ವರ್ಷಗಳಿಂದ ಹಿಂದೂ ಧರ್ಮವನ್ನ ಪಾಲಿಸಿಕೊಂಡು ಬರ್ತಿದ್ದಾರೆ. ರಷ್ಯಾದಲ್ಲಿ ಉಪನ್ಯಾಸಕ ವೃತ್ತಿ ಮಾಡಿಕೊಂಡಿದ್ದ ಈ ಬಾಬಾ ಹಿಂದೂ ಧರ್ಮದಿಂದ ಪ್ರಭಾವಿತರಾಗಿ ಕಳೆದ 30 ವರ್ಷಗಳಿಂದ
ಆಧ್ಯಾತ್ಮಿಕ ಲೋಕದಲ್ಲಿ ಸಾಧನೆ ಮಾಡುತ್ತಿದ್ದಾರೆ. ಸದ್ಯ ನೇಪಾಳದಲ್ಲಿ ನೆಲೆಸಿರುವ ಈ ಬಾಬಾ ಈಗ ಮಹಾಕುಂಭಮೇಳಕ್ಕೆ ಆಗಮಿಸಿದ್ದು ಹಾಗೆ ಬಂದು ಹಾಗೆ ಹೋಗಿದ್ದಾರೆ. ಇನ್ನು ಈ ರಷ್ಯಾದ ಬಾಬಾ ಭಾರತದ ಸನಾತನ ಧರ್ಮದಲ್ಲಿ ಅತಿ ಹೆಚ್ಚು ಆಸಕ್ತಿ ಉಳ್ಳವರಾದಂತಹ ವ್ಯಕ್ತಿ. ವೇದ ಉಪನಿಷತ್ತುಗಳ ಬಗ್ಗೆ ಎಲ್ಲ ಶಾಸ್ತ್ರ ಧರ್ಮಗಳ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಮತ್ತೆ ಇವರು ಬಹಳ ವಿಶೇಷವಾದಂತಹ ಮಾಹಿತಿ ಏನಂತಂದ್ರೆ, ಭಾರತದ ಜುನಾಗಢ್ ಸಾಧು ಪದ್ಧತಿಯಲ್ಲಿ ಅವರು ದೀಕ್ಷೆ ಪಡೆದುಕೊಂಡಿದ್ದಾರೆ. ಬಟ್ ಇವರ ದೀಕ್ಷೆ ಕೊಟ್ಟಂತಹ ಮಹಾಗುರುಗಳ ಸಾನ್ನಿಧ್ಯ ಇವರು ವಿಶೇಷ ಅನುಯಾಯಿಗಳಾಗಿದ್ದಕ್ಕಿಂತಲೂ ಪೈಲಟ್ ಗುರುದೇವರು, ಪೈಲಟ್ ಬಾಬಾ ಗುರೂಜಿಯವರು ಹರಿದ್ವಾರದಲ್ಲಿ ಅವರಿಗೆ ದೀಕ್ಷೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಪರಶುರಾಮನಿಗೂ ಈ ಚಿರಂಜೀವಿಗೂ ಹಾಗೂ ಮಹಾಕುಂಭಮೇಳಕ್ಕೂ ಏನು ನಂಟು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ತುಳುನಾಡು ಸೃಷ್ಟಿ ಹೊಂದಿರೋ ರೋಚಕ ಕಥೆ ಏನು? ವಿಷ್ಣು ಅವತಾರ ಪುರುಷ ಪರಶುರಾಮ ತುಳುನಾಡನ್ನ ಸೃಷ್ಟಿಸಿದ್ದು ನಿಜಾನ? ಒಂದು ಕಾಲದಲ್ಲಿ ಸಮುದ್ರ ಆವರಿಸಿದ ತುಳುನಾಡು ಸಮೃದ್ಧ ಭೂಮಿಯಾಗಿ ಬೆಳೆದಿದ್ದು ಹೇಗೆ? ಇಲ್ಲಿ ನಾಗಾರಾಧನೆ ಜಾಸ್ತಿ ಇರೋದು ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ತೀವಿ. ತಂದೆ ಸಾವಿನ ಸೇಡಿಗೆ 21 ಬಾರಿ ಕ್ಷತ್ರಿಯ ನಾಶ. ಹೌದು, ಪರಶುರಾಮ ಮತ್ತು ಕ್ಷತ್ರಿಯರಾದ ಕಾರ್ತವೀರ್ಯಾರ್ಜುನ. ಪರಶುರಾಮ ಇಲ್ಲದ ಟೈಮ್ ನೋಡ್ಕೊಂಡು ಆಶ್ರಮಕ್ಕೆ ನುಗ್ಗಿದ ಕಾರ್ತವೀರ್ಯಾರ್ಜುನ ಪರಶುರಾಮನ ತಂದೆ ಜಮದಗ್ನಿಯನ್ನ ಹತ್ಯೆ ಮಾಡಿದ್ರು. ಅವರ ದೇಹದಲ್ಲಿ 21 ಗಾಯದ ಗುರುತುಗಳಿದ್ವು. ಇದರಿಂದ ಸಿಡಿದ ಪರಶುರಾಮ ಬರೋಬ್ಬರಿ 21 ಭೂಮಿಯ ಮೇಲೆ ಕ್ಷತ್ರಿಯರ ನಾಶ ಮಾಡಿದ್ರು. 5 ನದಿಗಳಲ್ಲಿ ನೀರಿನ ಬದಲು ರಕ್ತ ಹರಿಯುವಂತೆ ಮಾಡಿದ್ರು. ಹೀಗಂತ ಪುರಾಣಗಳು ಹೇಳುತ್ತೆ. ಸಹ್ಯಾದ್ರಿ ತಪ್ಪಲಿಗೆ ಬಂದ ಪರಶುರಾಮ, ಕ್ಷತ್ರಿಯರ ರಕ್ತ ದೋಕುಳಿ ಹರಿಸಿದ ಪರಶುರಾಮ ಮಲೆನಾಡಿನ ಸಹ್ಯಾದ್ರಿ ತಪ್ಪಲಿಗೆ ಬಂದ್ರು. ಈ ವೇಳೆಗಾಗಲೇ ತಾವು ಮಾಡಿದ ಹತ್ಯೆಯಿಂದಾಗಿ ಮನಸ್ಸು ಬೇಸತ್ತುಕೊಂಡಿತ್ತು. ಹೀಗಾಗಿ ಬೇಸರದಿಂದ ಆಯುಧ ತ್ಯಜಿಸಬೇಕು ಅನ್ನೋ ನಿರ್ಧಾರಕ್ಕೆ ಬಂದ್ರು. ಆಗಿನ ಕಾಲದಲ್ಲಿ ತುಳುನಾಡು ಇರಲೇ ಇಲ್ಲ. ಆ ಜಾಗ ಕಂಪ್ಲೀಟ್ ಆಗಿ ಸಮುದ್ರದಲ್ಲಿ ಮುಳುಗಿ ಹೋಗಿತ್ತು ಅಂತ ಪುರಾಣಗಳು ಹೇಳತ್ವೆ. ಮಧ್ಯದಲ್ಲಿ ಅಲ್ಲಲ್ಲಿ ಒಂದೊಂದು ಬೆಟ್ಟಗಳು ತಲೆ ಎತ್ತಿ ನಿಂತಿದ್ವು ಅಷ್ಟೇ. ಹೀಗೆ ಸಹ್ಯಾದ್ರಿ ತಪ್ಪಲಿನಲ್ಲಿ ನಿಂತ ಪರಶುರಾಮ ತನ್ನ ಪರಶು ಅಂದ್ರೆ ಕೊಡಲಿಯನ್ನ ಎತ್ತಿ ಸಮುದ್ರದ ಕಡೆಗೆ ಎಸೆದ. ಜೊತೆಗೆ ಈ ಕೊಡಲಿ ಎಲ್ಲಿಗೆ ಹೋಗಿ ಬೀಳತ್ತೋ ಅಲ್ಲಿಯವರೆಗೆ ಅಷ್ಟು ಜಾಗವನ್ನ ತನಗೆ ಬಿಟ್ಟುಕೊಡಬೇಕು ಅಂತ ಸಮುದ್ರ ದೇವನಿಗೆ ಬೇಡಿಕೊಂಡ್ರು. ಪರಶುರಾಮ ಮೊದಲೇ ಕೋಪಿಷ್ಟ. ಇಲ್ಲ ಅಂದ್ರೆ ಎಲ್ಲಿ ಗಲಾಟೆಯಾಗ್ಬಿಡತ್ತೋ ಅಂತ ಸಮುದ್ರ ದೇವ ಮರು ಮಾತನಾಡದೆ ಒಪ್ಪಿಕೊಂಡು ಬಿಡ್ತಾರೆ. ಸಮುದ್ರ ಹಿಂದಕ್ಕೆ ಹೋದಾಗ ಹುಟ್ಟಿದ್ದೇ ತುಳುನಾಡು. ಉಪ್ಪು ಮರುಭೂಮಿಯಲ್ಲಿ ತುಳುನಾಡ ಸೃಷ್ಟಿ. ಸಮುದ್ರ ದೇವನೇನೋ ಹಿಂದಕ್ಕೆ ಹೋದ. ಆದರೆ ಉಪ್ಪು ನೀರಿನ ಆ ಮರುಭೂಮಿ ಮನುಷ್ಯರು ಅಥವಾ ಇತರೆ ಜೀವಿಗಳ ವಾಸಕ್ಕೆ ಯೋಗ್ಯವಾಗಿರಲಿಲ್ಲ. ಈ ವಿಚಾರವನ್ನ ಸಮುದ್ರದೇವ ಪರಶುರಾಮನಿಗೆ ತಿಳಿಸ್ತಾನೆ. ಈ ಜಾಗದಲ್ಲಿ ಒಂದು ಹುಲ್ಲುಕಡ್ಡಿ ಬೆಳೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಗೊತ್ತಾದ ಪರಶುರಾಮನಿಗೆ ತುಂಬಾ ಬೇಜಾರಾಗತ್ತೆ. ಹೀಗಾಗಿ ಸರ್ಪಗಳ ರಾಜ ವಾಸುಕಿಯನ್ನ ತಪಸ್ವಿನ ಮೂಲಕ ಒಲಿಸಿಕೊಳ್ತಾನೆ ಪರಶುರಾಮ. ಜೊತೆಗೆ ಭೂಮಿಗೆ ಸರ್ಪಗಳನ್ನ ಕಳುಹಿಸಿಕೊಡುವಂತೆ ಬೇಡಿಕೊಳ್ತಾನೆ. ಅದರಂತೆ ವಾಸುಕಿ ನಾಗಲೋಕದಿಂದ ಲಕ್ಷ ಲಕ್ಷ ಸರ್ಪಗಳನ್ನ ಭೂಮಿಗೆ ಕಳುಹಿಸಿ ಬಿಡ್ತಾನೆ. ಹೀಗೆ ತುಳುನಾಡಿನ ಭೂಮಿಗೆ ಇಳಿದ ಸರ್ಪಗಳು ಸುಮ್ಮನೆ ಇರೋದಿಲ್ಲ. ಪಾತಾಳ ಲೋಕಕ್ಕೆ ರಂಧ್ರ ಕೊರೆದು ಸಿಹಿ ನೀರನ್ನ ಬರಿಸಿದ್ವು. ಭೂಗರ್ಭದ ಮಣ್ಣನ್ನ ಮೇಲೆ ತಂದು ಹುತ್ತ ಕಟ್ಟಿದ್ವು. ಕಾಲಕ್ರಮೇಣ ಮರುಭೂಮಿಯಂತಿದ್ದ ನಾಡು ಮಣ್ಣಿನಿಂದ ಕೂಡಿದ ಸುಂದರ ನಾಡಾಗಿ ಬದಲಾಗತ್ತೆ. ನೀರು ಮತ್ತು ಒಳ್ಳೆ ಮಣ್ಣು ಬಂದ ಬಳಿಕ ಗಿಡಮರಗಳ ಸೃಷ್ಟಿಯಾಗತ್ತೆ. ಈ ಮೂಲಕ ತುಳುನಾಡಿನ ಸೃಷ್ಟಿಯಾಯಿತು. ನಂತರದಲ್ಲಿ ತನಗೆ ಯಾರು ಹಾಲೆರೆದು ಪೂಜೆ ಮಾಡ್ತಾರೋ ಅಂಥವರಿಗೆ ನಾಗಗಳು ತಮ್ಮ ಜಾಗವನ್ನ ಬಿಟ್ಟುಕೊಡ್ತಾವೆ, ಅಂಥವರಿಗೆ ನಾಗಗಳು ಜಾಗವನ್ನ ಬಿಟ್ಟುಕೊಡ್ತಾ ಬಂದ್ವು ಅನ್ನೋ ನಂಬಿಕೆ ಇದೆ. ಇದೇ ಕಾರಣಕ್ಕೆ ಇಂದು ತುಳುನಾಡಲ್ಲಿ ನಾಗದೇವರಿಗೆ ವಿಶೇಷವಾದ ಸ್ಥಾನಮಾನ ಇದೆ. ಹೀಗೆ ಇನ್ನೊಂದು ಕಥೆಗಳ ಪ್ರಕಾರ ಪರಶುರಾಮ ಚಿರಂಜೀವಿಯಾಗಿದ್ದಾನೆ. ಜೊತೆಗೆ ತುಳುನಾಡನ್ನ ಇಂದಿಗೂ ಕೂಡ ಸಂರಕ್ಷಣೆ ಮಾಡಿಕೊಂಡು ಬರುತ್ತಿದ್ದಾನೆ. ಅಶ್ವತ್ಥಾಮನಂತೆ ಪರಶುರಾಮನು ಕೂಡ ಚಿರಂಜೀವಿಯಾಗಿದ್ದು ಕೆಲವೊಂದಿಷ್ಟು ಜನರಿಗೆ ಕಾಣಸಿಕ್ಕಿದ್ದಾನೆ. ಅದರಲ್ಲಿ ಈಗ ಮಹಾಕುಂಭಮೇಳದಲ್ಲಿ ಕಾಣಿಸಿಕೊಂಡಿದ್ದಾನೆ ಎನ್ನುವಂತಹ ಸುದ್ದಿ ಎಲ್ಲಾ ಕಡೆ ಹರಿದಾಡ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದೇ ಗೊತ್ತಿಲ್ಲ. ಆದ್ರೆ ಅವರವರ ನಂಬಿಕೆಗೆ ಬಿಡೋಣ ಅಲ್ವಾ? ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಮಹಾಕುಂಭಮೇಳದಲ್ಲಿ ನಡೀತಾ ಇರುವ ಒಂದೊಂದು ಚಮತ್ಕಾರಗಳ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.